ಕರ್ನಾಟಕ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು ಬೇಕೇ ಬೇಕು ರಾಜ್ಯವನ್ನು ಬರಗಾಲ ಪ್ರದೇಶ ಎಂದು ಘೋಷಣೆ ಮಾಡಿದ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಪರಿಹಾರ ಘೋಷಣೆ ಮಾಡಿದ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಕೃಷಿಗಾಗಿ ಸಾಲ ಮಾಡಿದ ರೈತರ ಸಾಲ ಮನ್ನಾ ಮಾಡಲು ಹಿಂದೇಟು ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ರೈತ ವಿರೋಧಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಬರಗಾಲ ಘೋಷಣೆ ಮಾಡಲು ರಾಜ್ಯ ಸರ್ಕಾರಕ್ಕೆ ಅಯ್ಯಯ್ಯೋ 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 ರೈತರ ಸಾಲ ಮನ್ನಾ ಮಾಡದೆ ಹಿಂದೇಟು ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬರಗಾಲ ಪ್ರದೇಶ ಎಂದು ಸರ್ಕಾರಕ್ಕೆ ಮನವರಿಕೆ ಇದ್ದರೆ ಬರ ಘೋಷಣೆ ಮಾಡಿದ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಪರಿಹಾರಕ್ಕೆ ಮುಂದಾಗದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ರೈತ ವಿರೋಧಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಕೂಡಲೇ ರಾಜ್ಯವನ್ನು ಬರಗಾಲ ಘೋಷಣೆ ಮಾಡಲೇಬೇಕು ಅಯ್ಯಯ್ಯೋ 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 ಸರ, ಈ ವರ್ಷ ನಮ್ಮ ರಾಜ್ಯಕ್ಕೆ ಅತಿ ದೊಡ್ಡ ಬರಗಾಲ ಬಿದ್ದೈತಿ. ಈ ವರ್ಷ ಮಹಾರಾಷ್ಟ್ರ ಭಾಗದಲ್ಲಿ ಅತ್ಯಂತ ಉತ್ತಮ ಮಳೆಯಾಗಿ ನಮ್ಮ ಆಲಮಟ್ಟಿ ಡ್ಯಾಮ್ ಸಂಪೂರ್ಣ ಈಗ ಭರ್ತಿಯಾಗೈತಿ. ಆದ ಕಾರಣ ಸರ್ಕಾರ ಶೀಘ್ರದಲ್ಲಿ ಅದಕ್ಕೆ ಒಂದು ಬಾಗಿನ ಅರ್ಪಣೆ ಕಾರ್ಯಕ್ರಮ ತಗೋಬೇಕು. ಯಾಕ ಪ್ರತಿ ವರ್ಷ ನಾವು ನೋಡ್ತಾ ಬರ್ತಾ ಇದ್ದೇವೆ, ಯಾವಾಗಲೂ ಅದನ್ನು ತುಂಬಿದ್ರು ತುಂಬ ಭರ್ತಿಯಾದರೂ ಕೂಡ 2-3 ತಿಂಗಳ ವಿಳಂಬವಾಗಿ ಲಾಸ್ಟಿಗೆ ಬಂದು ಬೇಕು ಬೇಡ ಮಾಡುವಂಥದ್ದು ನಾವು ನೋಡ್ತಾ ಬಂದಿದ್ದೀವಿ. ಅವರು ಹೆಚ್ಚೆಚ್ಚ ದಕ್ಷಿಣ ಕರ್ನಾಟಕದಲ್ಲಿರುವಂಥ ಕಾವೇರಿ ಡ್ಯಾಮಿಗೆ ಮಹತ್ವ ಕೊಟ್ಟಿಟ್ಟು ಆಲಮಟ್ಟಿಗೆ ಕೊಡುವುದಿಲ್ಲ. ಆದ ಕಾರಣ ಈ ಸಲ ಆದರೂ ಶೀಘ್ರದಲ್ಲಿ, ಯಾಕಂದ್ರೆ ಬರಗಾಲ ರೈತರು ಸಂಕಷ್ಟದಲ್ಲಿದ್ದಾರೆ. ಖುಷಿ ಸುದ್ದಿ ಏನಪ್ಪಾ ಅಂದ್ರೆ ಈಗ ಮಹಾರಾಷ್ಟ್ರದಲ್ಲಿ ಮಳೆಯಾಗಿ ನಮ್ಮ ಆಲಮಟ್ಟಿ ಡ್ಯಾಮ ಭರ್ತಿಯಾಗೈತಿ. ಅದಕ್ಕೆ ಸರ್ಕಾರ ಶೀಘ್ರದಲ್ಲಿ ಬಂದು ಅದನ್ನ ಬಾಗಿನ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವು ಅಖಂಡ ಕರ್ನಾಟಕ ಎರಡೂ ಸಂಘಟನೆಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನೀವು ಒಂದು ವೇಳೆ ಮಾಡದೇ ಇದ್ರ ಎಲ್ಲ ಸಂಘಟನೆದವರು ಕೂಡಿಸಿಕೊಂಡು ನಾವೇ ಆ ಕಾರ್ಯಕ್ರಮ ಮಾಡಬೇಕಾಗ್ತದೆ ಅಂತೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನನ್ನ ಹೆಸರು ಮಾದೇವಪ್ಪ ತೇಲಿ, ಜಿಲ್ಲಾ ಕಾರ್ಯಾಧ್ಯಕ್ಷರು. ಇಡೀ ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿ ರೈತರನ್ನ ಕಿತ್ತು ತಿಂತಾ ಇದೆ. ಕಳೆದ ವರ್ಷನೂ ಕೂಡ ವಿಪರೀತ ಮಳೆಯಾಗಿ ಬೆಳೆದಂಥ ಬೆಳೆಯೆಲ್ಲ ನೀರಲ್ಲಿ ಕೊಳೆತ ಹಾಳಾಗೋಯ್ತು. ಅದೊಂದು ರೀತಿ ರೈತರು ಸಂಕಷ್ಟ ಸಿಲುಕಿದ್ರು ಆರ್ಥಿಕವಾಗಿ. ಆದರೆ ಈ ವರ್ಷ ಆದರೂ ಕೂಡ ಏನೋ ಸಕಾಲಕ್ಕೆ ಮಳೆ ಆಗ್ತದ, ಬೆಳೆ ಬಂದ ಸ್ವಲ್ಪ ನಮ್ಗೆ ಕೈಯ ದುಡ್ಡು ಆಗ್ತದ ಅಂತೇಳಿ ರೈತರು ಆಶಾಭಾವನೆ ಇಟ್ಕೊಂಡು ಕೂತಿದ್ರು. ಈ ಸಲ ಕೂಡ ಹೊಟ್ಟೆ ಮಳೆ ಇಲ್ಲ, ಸ್ವಲ್ಪ ಬಿತ್ತಿದ ಬೆಳೆಯೆಲ್ಲ ಕಮ್ಮಿ ಇನ್ನು ಬಿತ್ತಬೇಕಂತಂದ್ರೆ ಅವಕಾಶ ಇಲ್ಲ ಈಗ. ಮತ್ತು ಇಂಥ ಪರಿಸ್ಥಿತಿ ಒಳಗೆ ರಾಜ್ಯ ಸರ್ಕಾರ ಬರಗಾಲದ ಘೋಷಣೆ ಮಾಡೋಕ್ಕೆ ತಯಾರಿಲ್ಲ. ಒಂದು ಬಿಡಿಗಾಸ ಪರಿಹಾರ ಇಲ್ಲ, ಸಾಲ ಮನ್ನಾ ಇಲ್ಲ. ಮುಖ್ಯಮಂತ್ರಿಯವರು ಮೊನ್ನೆ ಏನು ಹೇಳಿದ್ರು, ಇಲ್ಲ ರಾಜ್ಯಾದ್ಯಂತ ಭೀಕರ ಬರಗಾಲ ಐತಿ, ಶೀಘ್ರದಲ್ಲಿ ನಾವು 15 ದಿವಸ ಒಳಗಾಗಿ ವರದಿ ತರಿಸೋ ತರತ ಕೇಂದ್ರ ಸರ್ಕಾರ ಕಳಿಸ್ತಾ ಇರುತ್ತೆ. 15 ದಿನ ಯಾಕೆ ಬೇಕು ಇದಕ್ಕೆ? ತಾವು ಹೇಳ್ಯಾರ ಬರಗಾಲ ಅನ್ನೋದು ಸಾಬೀತಾಗ್ಯದ, ಗೊತ್ತ ತಮಗೂ ಅವರು ಅರಿವು ಬಂದದ. ಮತ್ತು ಘೋಷಣೆ ಮಾಡಬೇಕು, ಬರಗಾಲದ ಘೋಷಣೆ ಮಾಡಬೇಕು. ಬಟ್ 15 ದಿವಸ ವರದಿ ಯಾಕೆ ತರಿಸೋಕು? ವರದಿ ತರಿಸೋ ಅಂದ್ರೆ ಇನ್ನೂ ಅನುಮಾನ ಐತೆ ಅನ್ನಂಗೆ ಆಯ್ತು ಇವ್ರಿಗೆ, ಬರಗಾಲ ಐತಿ ಇಲ್ಲೋ ರಾಜ್ಯದಾಗ ಅಂತೇಳಿ. ಸಣ್ಣ ಒಬ್ಬ ಅಜ್ಞಾನಿಗೆ ಅರ್ಥ ಆಕದ್ರಿ ಬರಗಾಲ ಐತಿಲ್ಲ ಅನ್ನೋದು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ 15 ದಿವಸ ಇವ್ರು ವರದಿ ತರಿಸೋತಾರ ಅಂದ್ರೆ ಅರ್ಥ ಏನಿದು? ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾ ಇರ್ತಾರೆ. ಮೊದಲ ನಿಮ್ಮ ರಾಜ್ಯ ಸರ್ಕಾರ ಬರಗಾಲ ಘೋಷಣೆ ಮಾಡ್ರಿ, ನಿಮಗೆ ಎಷ್ಟು ಶಕ್ತಿ ಇದೋ ಪರಿಹಾರ ಕೊಡ್ರಿ, ಸಾಲ ಮನ್ನಾ ಮಾಡುವಂಥ ಕೆಲಸ ಮಾಡಿ ನಂತರ ಮುಂದೆ ಕೇಂದ್ರ ಸರ್ಕಾರಕ್ಕೆ ನೀವು ಕಿವಿಣ್ರಿ. ನಮ್ಮ ರಾಜ್ಯ ಸರ್ಕಾರಕ್ಕೆ ತಾಕತ್ತಿತ್ತು, ಅದು ನಾವು ಮಾಡಿದ್ದೇವೆ. ಇನ್ನು ಮುಂದಿನ ಹೆಚ್ಚಿನ ನೀವು ಮಾಡತ್ತಿರೋ ಕನ್ಸರ್ ಕಿವಿಂಡಿ ಕೆಲಸ ಮಾಡ್ರಿ ಕೇಂದ್ರ ಸರ್ಕಾರದ್ದು. ಅದನ್ನ ಬಿಟ್ಟು ನಾವು ಬರೀ 15 ದಿವಸ ತನಕ ಕಳಿಸ್ತೇವೆ, ಪರಿಶೀಲನೆ ಮಾಡ್ತೇವೆ. ಏನು ಅರ್ಥ ಇದು? ಪರಿಶೀಲನೆ ಮಾಡ್ಕೊತೇವೆ ಅವ್ರು ಅಲ್ತಾರೆ ರೈತರು ಸತ್ತು ಹೋಗಾರ. ಆ ಕಾರಣಕ್ಕೆ ಶೀಘ್ರದಲ್ಲಿ ಬರಗಾಲದ ಘೋಷಣೆ ಮಾಡಿ ಪರಿಹಾರ ಕೊಡಬೇಕು, ಸಾಲ ಮನ್ನಾ ಮಾಡಬೇಕು. ಒಂದು ವೇಳೆ ಮಾಡದೇ ಇದ್ದರೆ ನಾವು ಎಲ್ಲ ರೈತಪರ ಸಂಘಟನೆಗಳು ಒಗ್ಗೂಡಿ ಹೋರಾಟ ಮಾಡ್ಬೇಕಂತ ತಿಳ್ಕೊಂಡು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಜಲಾಶಯಗಳು ಭರ್ತಿಯಾದ ನಂತರ ಬಾಗಿನ ಅರ್ಪಿಸುವುದು ಪುಣ್ಯದ ಕಾರ್ಯ. ಅದು ಮಾಲಮಟ್ಟಿ ಅಣೆಕಟ್ಟು ಸಂಪೂರ್ಣ ಭರ್ತಿಯಾಗಿದೆ. ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಸಾಕಷ್ಟು ಮಳೆಯಾಗಿ
ಏನು 123.081 TMC ಸಂಗ್ರಹ ಸಾಮರ್ಥ್ಯ ಅದ, ಅಷ್ಟು ನೀರು ಬಂದದ, ಈಗ ತುಂಬ್ಯದ. ಈ ತಕ್ಷಣ ಬಾಗಿನ ಅರ್ಪಣೆಗೆ ಸರ್ಕಾರ ಮುಂದಾಗಬೇಕಾಗಿತ್ತು. ಇನ್ನೂ ಕೂಡ ಅದ್ರ ಬಗ್ಗೆ ಸುಳಿ ನೀಡಕತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಯವರು. ಪ್ರತಿ ವರ್ಷನೂ ಕೂಡ ವಿಳಂಬ ಮಾಡ್ಕೋತೇ ಬಂದಾರ. ಮಲತಾಯಿ ಧೋರಣೆ ಇದು ಯಾಕೆ ನಮಗೆ ಅರ್ಥ ಆಗೋಲ್ಲ ಆಗ್ಯದ. ಪ್ರತಿ ವರ್ಷನೂ ಕೂಡ ಹೋರಾಟ ಮಾಡಿ ಒತ್ತಡ ಮಾಡಿ ಬಾಗಿನ ಅರ್ಪಿಸತ್ತಿಕೊಂಡು ಹೇಳ್ಬೇಕಾ ನಿಮ್ಗೆ ಅರ್ಥ ಆಗಂಗಿಲ್ಲ ಸರ್ಕಾರಕ್ಕೆ. ಜಲಾಶಯ ಭರ್ತಿ ಆದ ನಂತರ ನೀವೇ ಸ್ವಯಂ ಪ್ರೇರಿತವಾಗಿ ನೀವು ಅರ್ಥ ಮಾಡಿಕೊಂಡು ಬಾಗಿನಕ್ಕೆ ಬರಬೇಕು ನೀವು. ಈಗ ಅದೇ KRS ಭರ್ತಿ ಆದ ತಕ್ಷಣ ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ, ದಿನಾಂಕ ನಿಗದಿ ಮಾಡಿ ಮರುದಿನ ಬಾಗಿನ ಅರ್ಪಿಸ್ತಾರ. ಅಂದ್ರೆ ಅಲ್ಲಿಂದ ರೈತರ ಭಯ ಅದ ನಿಮಗೆ, ಬಿಡಂಗಿಲ್ಲ. ಅವ್ರು ಬೆನ್ ಹತ್ತಾರ ನಿಮಗೆ, ಬಡಗಿ ತೊಗೊಂಡು ಬಾರ್ಕೋತ ಬೆನ್ ಹತ್ತಾರ ಅಂಜಿಕಿಸಿಂದ ಅಲ್ಲಿ ತಕ್ಷಣ ಮಾಡ್ತೀರಿ. ಇಲ್ಲಿ ಬಿಜಾಪುರ ಜಿಲ್ಲೆ ಯಾರು ಹೇಳೋರು ಕೇಳೋರು ಇಲ್ಲ. ಮೊದಲಿಂದ ಉತ್ತರ ಕರ್ನಾಟಕ ಅಂದ್ರೆ ನಿಮಗೆ ಬೇಜವಾಬ್ದಾರಿ ನಿರ್ಲಕ್ಷ್ಯ. ಆದ್ರೆ ವಿಜಯಪುರ ಜಿಲ್ಲೆ ಅಂತೂ ಸಂಪೂರ್ಣ ಕಡೆಗಣನೆ ಮಾಡಕತ್ತೀರಿ. ನಮ್ಮವ್ರು ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ ನಿಮ್ಗೆ. ಅದಕ್ಕೆ ಅನಾವಶ್ಯಕ ವಿಳಂಬ ಮಾಡಕತ್ತೀರಿ. ಕೂಡಲೇ ದಿನಾಂಕ ನಿಗದಿಪಡಿಸ್ಬೇಕು. ಕಾವೇರಿ ಆರತಿ ಹೆಂಗ್ ಮಾಡಾಕತ್ತೀರಿ ಗಂಗಾ ಆರತಿ ಮಾದರಿಯಲ್ಲಿ, ಅದೇ ರೀತಿ ಕೃಷ್ಣಾರತಿ ತಿಳ್ಕೊಂಡು ಅದನ್ನು ವಿಶೇಷವಾಗಿ ಮಾಡುವಂಥದ್ದು ಮಾಡಬೇಕು. ತಕ್ಷಣ ದಿನಾಂಕ ನಿಗದಿಪಡಿಸಿ ನಮ್ಮ ಕೃಷ್ಣಗೆ ಬಾಗಿನ ಅರ್ಪಿಸುವಂಥ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಒತ್ತಾಯಪಡಿಸ್ತೇವೆ. ಒಂದು ವೇಳೆ ನೀವು ಬೇಗನೆ ಮಾಡದಿದ್ರೆ ವಿಜಯಪುರ ಜಿಲ್ಲೆ ಇರ್ತಕ್ಕಂಥ ಎಲ್ಲ ರೈತಪರ ಸಂಘಟನೆಗಳು ಕೂಡ್ಕೊಂಡು ನಾವೇ ಭಜಂತ್ರಿ ತಗೊಂಡು ಅದಕ್ಕೆ ಆರತಿ ಬೆಳಗ್ಗೆ ಬಾಗಿನ ಅರ್ಪಿಸುವಂಥ ಕೆಲಸ ನಾವು ಮಾಡ್ಬೇಕಂತ ಹೆಸರಿಗೆ ಕೊಡ್ತೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ.